JN.1 ಅಥವಾ ಈ JN1 ಕೊರೋನಾದ ಉಪತಳಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಅದು ದೇಹ ಹೊಕ್ಕಿರೋದು ನಮ್ಗೆ ಗೊತ್ತಾಗಿತ್ತು. ಈಗ ರಾಜ್ಯಕ್ಕೂ ಕೂಡ ಎಂಟ್ರಿ ಕೊಟ್ಟಿದೆ ಅನ್ನೋದು ಖಚಿತ ಆಗಿದೆ. ರಾಜ್ಯದಲ್ಲಿ 8 ಜನರಲ್ಲಿ JN.1 ಉಪತಳಿ ವೈರಸ್ ಪತ್ತೆಯಾಗಿದೆ. ಗೋವಾ, ಮಹಾರಾಷ್ಟ್ರದ ಬಳಿಕ ರಾಜ್ಯದಲ್ಲೂ ಕೂಡ ಈಗ JN1 ಬಹಳ ವ್ಯಾಪಕವಾಗಿ ಹರಡಬಹುದಾದಂತ ಚಾನ್ಸಸ್ ಇದೆ. ರಾಜ್ಯದಲ್ಲಿ ಏಕಾಏಕಿ 8 JN.1 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ. ಕೊರೋನಾದ ಉಪತಳಿ JN.1 ಈಗ ರಾಜ್ಯದಲ್ಲೂ ಪತ್ತೆಯಾಗಿದೆ ಅನ್ನೋದು ಖಚಿತ ಆಗಿದೆ. ಏನ್ ಹಾಗಾದ್ರೆ ಲಕ್ಷಣ? ಇದಕ್ಕೆ ಬಹಳ ಭಯ ಬಿದ್ದು ಆತಂಕ ಪಡಬೇಕಂತ ಅನಿವಾರ್ಯತೆ ಇಲ್ಲ, ಆದ್ರೆ ಬಹಳ ಎಚ್ಚರಿಕೆ ವಹಿಸಬೇಕು. ಏನೇನು ಲಕ್ಷಣಗಳು? ಗಂಟ್ಲು ನೋವು ಹೆಚ್ಚಾಗಿರುತ್ತೆ, ಮೂಗು ಸೋರುವಿಕೆ, ವಾಕರಿಕೆ, ತಿಂದಿದ್ ಸರಿಯಾಗಿ ಜೀರ್ಣ ಆಗಲ್ಲ, ವಾಕರಿಕೆ, ವಾಂತಿ, ಉಸಿರಾಟದ ಸಮಸ್ಯೆ, ಆಮೇಲೆ ಬಹಳ ಸುಸ್ತು ಕಾಣಿಸ್ಕೊಳ್ಳೋದು, ಆಮೇಲೆ ಹಳೆ ವೇರಿಯಂಟ್ ಅಲ್ಲಿ ಇದ್ದಾಗೆ ವಾಸನೆ ಕಳೆದುಕೊಳ್ಳೋದು, ರುಚಿ ಕಳೆದುಕೊಳ್ಳೋದು, ತಲೆನೋವು, ಅತಿಸಾರ. ಇದು ಕೊರೋನಾ ಉಪತಳಿ JN.1 ಅಥವಾ JN.1 ಅಥವಾ ಈ JN1 ಇದರ ಲಕ್ಷಣಗಳು. ಈ ಲಕ್ಷಣಗಳು ಏನಾದ್ರು ನಿಮ್ಮಲ್ಲಿದ್ರೆ ಎಚ್ಚರಿಕೆ ವಹಿಸಿ. ಯಾಕಂದ್ರೆ ನೀವ್ ಹೇಗೋ ಬಚಾವ್ ಆಗ್ಬಿಡ್ಬೋದು, ಬಟ್ ನಿಮ್ಮ ಅಕ್ಕಪಕ್ಕ ಇರುವಂತವ್ರು, ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ, ವಯಸ್ಸಾದಂಥವ್ರಿದ್ರೆ, ಗರ್ಭಿಣಿಯರಿದ್ರೆ, ಅದಾದ ನಂತರ ಈ ಅನೇಕ ಕಾಯಿಲೆಗಳಿಂದ ಬಳಲ್ತಾ ಇರುವಂತವ್ರಿದ್ರೆ ಅವರಿಗಿದು ಸಮಸ್ಯೆ ತಂದೊಡ್ಡುತ್ತೆ. ನಾವು ಮತ್ತೆ ಮತ್ತೆ ಹೇಳ್ತಾ ಇರುವಂಥದ್ದು ಎಚ್ಚರಿಕೆಯನ್ನ ವಹಿಸಬೇಕು. ಆತಂಕ ಪಡೋ ಅನಿವಾರ್ಯತೆ ಇಲ್ಲ, ಬಟ್ ಎಚ್ಚರಿಕೆನಂತೂ ಖಂಡಿತ ವಹಿಸಿ. ನೀವೇನಾದ್ರೂ 20, 30, 40, 50 ಈ ವರ್ಷದ ಪ್ರಾಯದವರಾಗಿದ್ದು ಬಹಳ ಗಟ್ಮುಟ್ಟಾಗಿದ್ದೀನಿ ಅಂತ ಅಂದ್ರೆ ನಿಮ್ಮ ಬಗ್ಗೆ ಯೋಚನೆ ಅಲ್ಲ, ನಿಮ್ಮ ಮನೆಯಲ್ಲಿರುವಂಥವ್ರ ಮಂದಿ, ನಿಮ್ಮ ಅಕ್ಕಪಕ್ಕದವ್ರ ಮಂದಿ, ಅವ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಹುಷಾರಾಗಿರ್ಬೇಕು. ಇದು ಹೆಚ್ಚು ಪಸರಿಸದ ಹಾಗೆ, ನಿಮ್ಮ ಮುಖೇನವಾಗಿ ಬೇರೆಯವರಿಗೆ ಇದು ಹೋಗದೆ ಇರುವಂಥ ರೀತಿಯಾಗಿ ನೀವು ಎಚ್ಚರಿಕೆಯನ್ನು ವಹಿಸಿ. ಲಕ್ಷಣಗಳು ಇದು ಆರಂಭಿಕ ಹಂತದಲ್ಲಿ ನಾವು ಹೇಳ್ತಾ ಇರುವಂಥ ಲಕ್ಷಣಗಳಿದು. ಅಮೆರಿಕ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು, ಇಲ್ಲೆಲ್ಲ ಬಹಳ ಕೇಸಸ್ಗಳಿದೆ. ಆರಂಭಿಕ ಹಂತದಲ್ಲಿ ಇವು ಲಕ್ಷಣಗಳು ಅಂತ ಈಗ ನಮ್ಗೆ ಗೊತ್ತಾಗಿರುವಂಥ ಸಂಗತಿ. ಇದನ್ನ ಮೀರಿಯೂ ಕೂಡ ಏನಾದರೂ ಮಾರಣಾಂತಿಕವಾಗಿ ಪರಿಣಮಿಸುತ್ತಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಸ್ಟಡೀಸ್ ನಡೀತಾ ಇದೆ, ರಿಸರ್ಚ್ ನಡೀತಾ ಇದೆ. ಅದಿನ್ನೂ ಖಚಿತ ಆಗ್ಬೇಕು. ನಾವೀಗ ಡೆಲ್ಟಾ ಬಂದಾಗಲೂ ಹೀಗೇನೆ ಆರಂಭಿಕ ಹಂತದಲ್ಲಿ ಇದು ಮೊದಲ ವೇರಿಯಂಟ್ ರೀತಿಯಾಗಿನೇ ಬರೀ ಸ್ಮೆಲ್ ಇರಲ್ಲ, ಆಮೇಲೆ ರುಚಿ ಇರಲ್ಲ, ಇಷ್ಟೇ ನಾವು ಅಂದ್ಕೊಂಡಿದ್ದು. ಬಟ್ ಅದಾದ ನಂತರದಲ್ಲಿ ಡೆಲ್ಟಾ ಎಷ್ಟು ಸಮಸ್ಯೆಯನ್ನು ತಂದಿಡ್ತು ನಿಮ್ಗೆ ಗೊತ್ತಿದೆಯಲ್ವಾ ಸೆಕೆಂಡ್ ವೇವ್ನಲ್ಲಿ. ಹೀಗಾಗಿ JN1 ವಿಚಾರವಾಗಿಯೂ ಕೂಡ ಈಗಲೇ ಬಹಳ ನಿರ್ಲಕ್ಷ್ಯ ಬೇಡ. ಆರಂಭಿಕ ಹಂತದಲ್ಲಿ ನಾವೀಗ ಹೇಳ್ತಾ ಇರುವಂಥ ಲಕ್ಷಣಗಳು ನಿಮ್ಮಲ್ಲಿದ್ರೆ ಸ್ವಲ್ಪ ಹುಷಾರಾಗಿರಿ. ವಾಕರಿಕೆ ಇದು, ಆಮೇಲೆ ಸರಿಯಾಗಿ ತಿಂದಿದ್ದಂಥದ್ದು ಜೀರ್ಣ ಆಗದೆ ಇರೋದು, ಆನಂತರದಲ್ಲಿ ವಾಂತಿ ಆಗೋದು, ಗಂಟಲು ನೋವು, ಮೂಗು ಸೋರುವಿಕೆ, ಉಸಿರಾಟದ ಸಮಸ್ಯೆನೂ ಕೂಡ ಕೆಲವರಲ್ಲಿ ಕಾಣಿಸ್ಕೊಂಡಿದೆ, ಸುಸ್ತು ಕಾಣಿಸ್ಕೊಳ್ಳೋದು, ವಾಸನೆಯನ್ನು ಕಳೆದುಕೊಳ್ಳೋದು, ಆಮೇಲೆ ರುಚಿಯನ್ನು ಕಳೆದುಕೊಳ್ಳೋದು, ವಿಪರೀತವಂತ ತಲೆನೋವು, ಅತಿಸಾರ. ಇದು ಕೊರೋನಾದ ಉಪತಳಿ JN.1ನ ಲಕ್ಷಣಗಳು. ಆರಂಭಿಕ ಹಂತದಲ್ಲಿ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ, ತಜ್ಞರು ಇದ್ರ ಬಗ್ಗೆ ಹೇಳಿರೋ ಪ್ರಕಾರವಾಗಿ. ಇನ್ಫ್ಯಾಕ್ಟ್ WHO ಕೂಡ ಇದೇ ಲಕ್ಷಣಗಳನ್ನು ಹೇಳಿದೆ. ಬಟ್ ಇದರ ಮೇಲೆ ಇನ್ನೂ ಹೆಚ್ಚಿನ ರಿಸರ್ಚ್ ಆಗಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ WHO ಈಗ ಆಲ್ರೆಡಿ ಮನಗಂಡಿದೆ. ಹಾಗಾಗಿ ನಿರ್ಲಕ್ಷ್ಯ ಮಾಡೋಕೆ ಹೋಗ್ಬೇಡಿ. ಈ ಏನಾದರೂ ಲಕ್ಷಣಗಳು ನಿಮ್ಮಲ್ಲಿದ್ರೆ ಕೂಡಲೇ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಅದಕ್ಕಿಂತ ಮುನ್ನ ಯಾರೋ ಅಕ್ಕಪಕ್ಕದಲ್ಲಿರ್ತಾರೆ ಅವರಿಗಿದು ವ್ಯಾಪಿಸದೇ ಇರುವಂಥ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಿ. ಸ್ವಲ್ಪ ಬಿಸಿನೀರು ಚೆನ್ನಾಗಿ ಹೆಚ್ಚಿಗೆ ಕುಡೀರಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಾಗೆ ಡಾಕ್ಟರ್ಸ್ ಏನೇನು ಮೆಡಿಕೇಶನ್ ಹೇಳ್ಬೋದು ಅದನ್ನು ನೀಟಾಗಿ ತೆಗೆದುಕೊಳ್ಳಿ. ಇದರ ವಿಚಾರವಾಗಿ ಯಾವುದೇ ರೀತಿಯಾದಂತಹ ನಿರ್ಲಕ್ಷ್ಯ ಬೇಡ. ಆಮೇಲೆ ಇನ್ನೊಂದು ಸಂಗತಿ ಹತ್ರ, ಪ್ರತಿ ವರ್ಷದ ಥರನೂ ಈ ವರ್ಷನೂ ಕೂಡ ಡಿಸೆಂಬರ್ ಸಂದರ್ಭದಲ್ಲಿ ಇದು ವ್ಯಾಪಕವಾಗಿ ಹಬ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಈಗ ಕ್ರಿಸ್ಮಸ್, ಅದರ ಜೊತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಜೊತೆಗೆ ಜನ ಸೇರೋದು, ಊರಿಗೋಗೋರು, ಲಾಂಗ್ ವೀಕೆಂಡ್, ಇದೆಲ್ಲ ತೀರಾ ಜಾಸ್ತಿ ಇರುವಂಥ ಕಾರಣಕ್ಕಾಗಿ ಸೋಂಕು ಹಬ್ಬೋದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳು ಕೂಡ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಈಗ ಆಗ್ತಾ ಹೋಗುತ್ತೆ, ಜನ ಬಾಳೆ ಸೇರುವಂಥ ಪ್ರಕ್ರಿಯೆ. ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಿ. ತೀರಾ ಭಯ ಬೇಡ, ಎಚ್ಚರಿಕೆ ಅನ್ನುವಂಥದ್ದು ಇರಲೇಬೇಕು. ನಾವು ಪ್ರತಿನಿಧಿ ಶಿವರಾಜ್ ಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ಈಗ ನಮ್ಮಲ್ಲೂ ಕೂಡ JN.1 ಅಥವಾ JN.1 ಈಗ ಆಲ್ರೆಡಿ ಕಾಣಿಸ್ಕೊಂಡಿದೆ ಅನ್ನುವಂಥದ್ದು ಸುಮಾರು 8 ಕೇಸಸ್ಗಳಲ್ಲಿ ಇದೆ ಅನ್ನುವಂಥದ್ದು. ಹಾಗಾದ್ರೆ ಬಹುತೇಕ ಇದು ಬಹಳ ವ್ಯಾಪಿಸಿಬಿಟ್ಟಿದೆ ಅನ್ನುವಂಥದ್ದು ಒಂದಂತೂ ಖಚಿತ ಆಗ್ತಾ ಇದೆ. ಬಟ್ ಇದರಿಂದ ಏನಾದರೂ ಸೀರಿಯಸ್ ಕ್ಯಾಶುಯಾಲಿಟೀಸ್ ಆಗಿರ್ಬೋದು ಅಥವಾ ಮಾರಣಾಂತಿಕವಾಗಿ ಪರಿಣಮಿಸ್ತಾ ಇರುವಂಥದ್ದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ ಶಿವು? ಯಾಕಂದರೆ ಹಾಸ್ಪಿಟಲೈಸ್ ಆಗಿರೋರು ಎಷ್ಟು ಜನ, ಅದರಲ್ಲಿ ಎಷ್ಟು ಜನ ವೆಂಟಿಲೇಟರ್ ಸಪೋರ್ಟಲ್ಲಿ ಏನಾದರೂ ಇದ್ದಾರಾ, ಈ ಥರದ್ದು ಏನಾದರೂ ಡೀಟೇಲ್ಸ್ ಶಿವು?
ಮಲ್ಸೇಶ್, ಸದ್ಯಕ್ಕೆ ಆ ರೀತಿಯಾದ ಯಾವುದೇ ರೀತಿಯಾದ ಸಮಸ್ಯೆ ಅಷ್ಟರ ಮಟ್ಟಿಗೆ ಕಂಡು ಬರ್ತಾ ಇಲ್ಲ. ಯಾಕಂದರೆ ಸದ್ಯಕ್ಕೆ ಓನ್ಲಿ JN1 ಏನಿದೆ ಇದು ಈಗಷ್ಟೇ ಪತ್ತೆ ಆಗಿರುವಂಥದ್ದು. ಈಗಾಗಲೇ ಕೇರಳದಲ್ಲಿ ನೋಡಿದ್ವಿ, ಗೋವಾದಲ್ಲಿ ನೋಡಿದ್ವಿ, ಮಹಾರಾಷ್ಟ್ರದಲ್ಲಿ ನೋಡಿದ್ವಿ. ಸದ್ಯ ಈಗ ಕರ್ನಾಟಕಕ್ಕೂ ಕೂಡ ಈ ಒಂದು ಹೊಸ ತಳಿ, ರೂಪಾಂತರ ತಳಿ ಎಂಟ್ರಿ ಕೊಟ್ಟಿರೋದ್ರಿಂದ ಸದ್ಯದ ಮಟ್ಟಿಗೆ ಆತಂಕ ಅದು ಇದ್ದೇ ಇದೆ. ಆದರೆ ಪ್ರಾಣಾಪಾಯದ ಮಟ್ಟಿಗೆ ಇನ್ನೂ ಕೂಡ ಯಾರೂ ಕೂಡ ಹೋಗಿಲ್ಲ ಅಂತ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರೋದು. ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಈ ಕೊರೋನಾದ ರೂಪಾಂತರ ವೈರಸ್ಗಳೇನಿದೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಬರ್ತಾನೆ ಇದೆ. ಈ ಒಂದು ಹೊಸ ತಳಿ JN.1 ಏನಿದೆ ಇದು ಕೂಡ ಮುಂದಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಡ್ಬೋದು ಅಂತ ವೈದ್ಯರು ಮತ್ತು ತಜ್ಞರು ಕೂಡ ಈಗಾಗಲೇ ಹೇಳಿರುವಂಥದ್ದು. ಬಟ್ ಈ ಸದ್ಯಕ್ಕೆ ಇದು ಅಷ್ಟರ ಮಟ್ಟಿಗೆ ಪ್ರಾಣಾಂತಿಕವಾಗಿ ಮಾರ್ಪಡೋದಿಲ್ಲ. ಯಾಕಂದರೆ ಇಂದಿನ ನಾವು ಕೋವಿಡ್ ಮೊದಲ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಎಷ್ಟು ಮಟ್ಟಿಗೆ ಒಂದು ಪ್ರಾಣಾಪಾಯಗಳನ್ನು ನೋಡಿದ್ವಿ, ಅದು ಈ ಒಂದು ಅಲೆಯಲ್ಲಿ ಆಗೋದಿಲ್ಲ ಅಂತ ಈಗಾಗಲೇ ತಜ್ಞರು ಕೂಡ ಒಂದು ಎಲ್ಲವನ್ನು ಮುನ್ಸೂಚನೆಗಳು ಕೂಡ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಇಂಥ ಸಂದರ್ಭದಲ್ಲಿ, ಯಾಕಂದರೆ ಕ್ರಿಸ್ಮಸ್ ಇದೆ, ಕ್ರಿಸ್ಮಸ್ ಆದ ಬಳಿಕ ಹೊಸ ವರ್ಷ ಬರ್ತಾ ಇದೆ, ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರವನ್ನು ವಹಿಸಬೇಕಾಗುತ್ತೆ. ವ್ಯಾಪಕವಾಗಿ ಈ ಒಂದು ಹೊಸ ತಳಿ ಏನಿದೆ ಇದು ಕೂಡ ಹರಡುತ್ತೆ, ಆದರೆ ಪ್ರಾಣಾಪಾಯ ಇಲ್ಲ. ಬಟ್ ಉಸಿರಾಟದ ಸಮಸ್ಯೆ ಆಗುತ್ತೆ, ಜ್ವರ, ಕೆಮ್ಮು, ನೆಗಡಿ, ಗಂಟಲು ಕೆರೆತ, ಈ ರೀತಿಯಾದ ನಾನಾ ಸಮಸ್ಯೆಗಳಿಗೆ ಜನರನ್ನು ಬಾಧಿಸುತ್ತೆ. ಆ ಒಂದು ನಿಟ್ಟಿನಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮತ್ತೊಂದು ಕಡೆ ವ್ಯಾಪಕವೂ ಕೂಡ ಹರಡುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಜಿನೋಮಿಕ್ ಸೀಕ್ವೆನ್ಸ್ ಸುಮಾರು 40ಕ್ಕೂ ಹೆಚ್ಚು ಮಂದಿಯನ್ನು ಕಳಿಸಿದ್ರು. ಅದರಲ್ಲಿ ಈಗಾಗಲೇ 8 ಮಂದಿಗೆ ಪಾಸಿಟಿವ್ ಬಂದಿದೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಇದು ಈ ಒಂದು ಜಿನೋಮಿಕ್ ಸೀಕ್ವೆನ್ಸ್ ಕಳಿಸುವಂಥ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಟೆಸ್ಟಿಂಗ್, ಟ್ರ್ಯಾಕಿಂಗ್ ಸಂಖ್ಯೆ ಕೂಡ ಹೆಚ್ಚು ಮಾಡ್ತಾರೆ. ನಾಳೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರು ಏನಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ಸಭೆಯನ್ನು ನಡೆಸಿ ಮಾಧ್ಯಮಗಳು ಕೂಡ ಒಂದು ವರದಿಯನ್ನು ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರಿಕಾಷನರಿ ತಗೋಬೇಕು, ಮತ್ತೊಂದು ಕಡೆ ಪ್ರಮುಖವಾಗಿರುವಂಥದ್ದು ಹೊಸ ವರ್ಷಕ್ಕೆ ನಾವು ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಸದ್ಯದ ಯಾವುದೇ ರೀತಿಯಾದ ಕಠಿಣ ನಿಯಮಗಳನ್ನು ವಹಿಸ್ತಾ ಇದ್ರು ಕೂಡ ಮುಂದಿನ ದಿನಗಳಲ್ಲಿ ಇದೇನಾದರೂ ವ್ಯಾಪಕವಾಗಿ ಹರಡಿ ಪ್ರಾಣಾಪಾಯಗಳು ಸಂಭವಿಸಿದ್ರೆ, ಸಾಕಷ್ಟು ವೆಂಟಿಲೇಟರ್ಗೆ ಹೋಗುವಂಥ ಸನ್ನಿವೇಶಗಳು ಬಂದರೆ ಆ ಒಂದು ಸಂದರ್ಭದಲ್ಲಿ ಸ್ಟ್ರಿಕ್ಟ್ ಗೈಡ್ಲೈನನ್ನು ಹೊಡಿಸುವಂಥ ಸಾಧ್ಯತೆ. ಸದ್ಯಕ್ಕೆ ಆ ಥರದ ಯಾವುದೇ ಒಂದು ನಿರ್ಣಯವನ್ನು ಆರೋಗ್ಯ ಇಲಾಖೆ ತೆಗೆದುಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ರೂಪಾಂತರ ವೈರಸ್ JN.1 ಏನೇನಿದೆ ಇದು ಯಾವ ರೀತಿಯಾಗಿ ಮಾರ್ಪಾಡಾಗುತ್ತೆ, ಯಾವ ರೀತಿಯಾಗಿ ಜನರನ್ನು ಬಾಧಿಸುತ್ತೆ, ಅದರ ಆಧಾರದ ಮೇಲೆ ಮುಂದಿನ ಕಠಿಣ ನಿಯಮಗಳನ್ನು ತೆಗೆದುಕೊಳ್ತಾರೆ. ಸದ್ಯಕ್ಕೆ ಯಾವುದೇ ರೀತಿ ಆ ಒಂದು ಪರಿಸ್ಥಿತಿ ಇಲ್ಲ. ಬಟ್ ಈಗಂತೂ ನಿಜಕ್ಕೂ ಒಂದು ಆತಂಕ ಸೃಷ್ಟಿಯಾಗಿದೆ. ಹೊಸ ತಳಿ ಸುಮಾರು 8 ಜನಕ್ಕೆ ಕರ್ನಾಟಕದಲ್ಲಿ ಬಂದಿರೋದ್ರಿಂದ ನಿಜವಾಗ್ಲೂ ಕೂಡ ಜನರು ಕೂಡ ಸ್ವಲ್ಪ ಮಟ್ಟಿಗೆ ಪ್ಯಾನಿಕ್ ಆಗಿದ್ರೆ, ಆರೋಗ್ಯ ಅಧಿಕಾರಿಗಳು ಕೂಡ ನಾಳೆಯಿಂದ ಕೂಡ ಸ್ವಲ್ಪ ಮಟ್ಟಿಗೆ ಚುರುಕಿನಿಂದ ಕೆಲಸ ಮಾಡಬೇಕಾಗುತ್ತೆ. ಕೇರಳ, ಗೋವಾ, ಮಹಾರಾಷ್ಟ್ರ ಈ ಒಂದು ಬಾರ್ಡರ್ಲಿ ತುಂಬ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಕೊಂಡು ಜನರು ಮಾಸ್ಕ್ ಹಾಕುವಂಥದ್ದು, ಮತ್ತು ಹಿರಿಯರು ಕೋಮಾರ್ಬಿಡಿಟಿ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ರು ಅವರು ತುಂಬ ಎಚ್ಚರಿಕೆಯಿಂದ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ. ಮಾಲ್ತೇಶ್, ಥ್ಯಾಂಕ್ ಯು ಶಿವು.